ಹಾಯ್, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2026 ಇದನ್ನ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರಬೇಕು ಅಂತ ವಿದ್ಯಾರ್ಥಿಗಳಾಗಿರ್ಬಹುದು, ಅಥವಾ ಹಿಂದಿನ ವರ್ಷದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದು 1 ಅಥವಾ 2 ವಿಷಯದಲ್ಲಿ ಫೇಲ್ ಆಗಿ ಈಗ ಪಾಸ್ ಆಗಬೇಕು ಅಂತ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ? ಆ ಅಪ್ಲಿಕೇಶನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ನಂತರ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ನಡೆಸ್ತಾ ಇದ್ದೀರಾ? ಈಗಾಗಲೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ಗೆ ಇಲ್ಲದೆ ಇದ್ರೆ ಈಗ ಸ್ಟಾರ್ಟ್ ಮಾಡಿ, ಸಾಕಷ್ಟು ಟೈಮ್ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದನ್ನು ಸಾಲ್ವ್ ಮಾಡಿ. ನಂತರ ಈ ವರ್ಷ ಕೂಡ ಮಾಡಲ್ ಪೇಪರ್ಸ್ ರಿಲೀಸ್ ಮಾಡ್ತಾರೆ, ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಅವುಗಳನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ಒಳ್ಳೆ ಸ್ಕೋರ್ ಆಗತ್ತೆ, ಡೋಂಟ್ ವರಿ. ಓಕೆ ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನ ಮೊದಲಿಗೆ ಹೇಳ್ತೀನಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದೇ. ಈಗ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಇದು ನವೆಂಬರ್ 25, 2025 ಆಗಿರುತ್ತೆ. ಸೊ ಅದಕ್ಕಿಂತ ಮೊದಲೇ ಅಪ್ಲೈ ಮಾಡಬೇಕು. ಈಗ ನವೆಂಬರ್ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಮಾಡಿ ಅಕ್ಟೋಬರ್ ಮಂತ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಿದೆ ಇದನ್ನ ಸಬ್ಮಿಟ್ ಮಾಡಿ. ಓಕೆ, ನಂತರ ಈ ಅಪ್ಲಿಕೇಶನ್ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈಸಿನೇ ಮಾಡಿದ್ದಾರೆ. ಯಾಕಂದ್ರೆ ಹಿಂದಿನ ವರ್ಷಗಳಲ್ಲಿ ಹಲವಾರು ಬಾರಿ ಕಾಲೇಜ್ಗೆ ಹೋಗಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದಾಗ ಈಗ ಅಪ್ಲೈ ಮಾಡೋದು ಬೇಡ, 2ನೇ ಎಕ್ಸಾಮ್ಗೆ ಅಪ್ಲೈ ಮಾಡಿ, ಈ ರೀತಿ ಎಲ್ಲ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನ ಕೆಲವು ಕಾಲೇಜ್ಗಳಲ್ಲಿ ಕೊಟ್ಟಿದ್ರು. ಸೊ ಆ ರೀತಿ ಆಗೋದೇ ಬೇಡ ಅಂತ ಈಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆನಾ? ನೀವೀಗ ರಿಪೀಟರ್ ಆಗಿದ್ರೆ ಅಥವಾ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ KSEAB.karnataka.gov.in ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ, ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಅಪ್ಲೈ ಮಾಡೋದಕ್ಕೆ. ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ ಅಪ್ಲೈ ಮಾಡಬಹುದು. ಫೀಸ್ ಪೇ ಮಾಡೋದು ಕೂಡ ಇರುತ್ತೆ, ಸೊ ಅಪ್ಲೈ ಮಾಡಬಹುದು. ನಂತರ ಈಗ ಮುಂದಿನ ವಿಷಯವನ್ನ ಹೇಳೋದಕ್ಕಿಂತ ಮೊದಲು ಈ ಲಿಂಕ್ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ, ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿರ್ತೀವಿ. ಓಕೆನಾ? ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆದ್ರೆ ಆಯ್ತು. ಓಕೆ, ಈಗ ಮುಂದಿನ ವಿಷಯವನ್ನ ನಿಮಗೆ ಹೇಳೋದಾದ್ರೆ, ಈಗ ರಿಪೀಟರ್ಸ್ ಪುನರಾವರ್ತಿತ ವಿದ್ಯಾರ್ಥಿಗಳು ಏನಿರ್ತಾರೆ ಅವರಿಗೆ ಒಂದು ವಿಷಯಕ್ಕೆ 140 ರೂಪೀಸ್, 140 ರೂಪಾಯಿ ಫೀಸ್ ಇರುತ್ತೆ. ಅನಂತರ 2 ವಿಷಯಗಳ ಎಕ್ಸಾಮ್ ಅನ್ನು ಬರೆಯೋದಿದ್ರೆ 270 ರೂಪೀಸ್ ಫೀಸ್ ಇರುತ್ತೆ. 3 ಅಥವಾ ಅದಕ್ಕಿಂತ ಹೆಚ್ಚು ವಿಷಯಗಳನ್ನ ರಿಪೀಟರ್ ಆಗಿ ಬರೀತಾ ಇದ್ರೆ ಅವರಿಗೆ 400 ರೂಪೀಸ್ ಫೀಸ್ ಇರುತ್ತೆ. ಅದನ್ನ ಪೇ ಮಾಡಬೇಕು. ಅದ್ರ ನಂತರ ಅದು ಹೇಳಿದ್ನಲ್ವ, ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ ಹಾಕೋದು, ಆನ್ಲೈನ್ ಅಲ್ಲೇ ಫೀಸ್ ಅನ್ನ ಪೇ ಮಾಡೋದು. ನಂತರ ಈ ಫೀಸ್ ಅನ್ನ ಏನು ಪೇ ಮಾಡಿರ್ತೀರಾ, ಆ ಫೀಸ್ ಪೇಮೆಂಟ್ ರಿಸಿಪ್ಟ್ ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಎಕ್ಸಾಮ್ ಆಗೋವರೆಗೂ ಕೂಡ ಸೇಫ್ ಆಗಿ ಇಟ್ಕೊಂಡಿರಿ ಅಂತ ಈ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ. ಸೊ ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಓಕೆ, ಅದರ ನಂತರ ಈಗ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಹಲವಾರು ವಿದ್ಯಾರ್ಥಿಗಳು ಬರಿಬೇಕು ಅಂತ ಇದೀವಿ ಎಕ್ಸಾಮ್ ಅನ್ನ ಅಂತ ಹೇಳ್ತಾ ಇದ್ರು. ಅಂದ್ರೆ ಈಗ ನೀಟ್ ಆಗಿರ್ಬಹುದು, JEE ಆಗಿರ್ಬಹುದು, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾಗಿಂತ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದೆ, ಅದಕ್ಕೋಸ್ಕರ ಮಾರ್ಕ್ಸ್ ಇಂಪ್ರೂವ್ ಮಾಡಬೇಕು ನಾನೀಗ. ಸೊ ಹಾಗಿದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೂ ಕೂಡ ಅವಕಾಶ ಇರುತ್ತೆ. ನೀವೀಗ ಹಿಂದಿನ ವರ್ಷಗಳಲ್ಲಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆದ್ರೂ ಕೂಡ 1-2 ವಿಷಯಕ್ಕೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಬರಿಬೇಕು ಅಂತ ಹೇಳಿದ್ರೆ ಈಗ ಬರಿಬಹುದು. ಪ್ರಥಮ ಬಾರಿಗೆ 1 ವಿಷಯಕ್ಕೆ ಅಂದ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀತಾ ಇದ್ರೆ 1 ವಿಷಯಕ್ಕೆ 175 ರೂಪೀಸ್ ಫೀಸ್ ಇರುತ್ತೆ. ಅದೇ ರೀತಿ 2 ಸಬ್ಜೆಕ್ಟ್ ಆದ್ರೆ 175 × 2, 3 ಸಬ್ಜೆಕ್ಟ್ ಆದ್ರೆ 175 × 3, ಈ ರೀತಿ ಆಗ್ತಾ ಹೋಗುತ್ತೆ. ಅನಂತರ 2ನೇ ಹಾಗೂ ನಂತರದ ಪ್ರಯತ್ನಗಳಿಗೆ ಅಂದ್ರೆ 2ನೇ ಸಲ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಯಾರು ವಿದ್ಯಾರ್ಥಿಗಳು ಬರೀತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಪರ್ ಸಬ್ಜೆಕ್ಟ್ 350 ರೂಪೀಸ್ ಫೀಸ್ ಇರುತ್ತೆ. ಹಾಗೆ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದರ ಫೀಸ್ ಅಂತ ಮತ್ತೆ 50 ರೂಪೀಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನಂತರ ಲಾಸ್ಟ್ ಡೇಟ್ ಅನ್ನ ಆಲ್ರೆಡಿ ಹೇಳಿದ್ದೀನಿ, ಚೆಕ್ ಮಾಡಿ. ನಂತರ ಇದಿಷ್ಟು ವಿಷಯ ಆಗಿತ್ತು. ನಂತರ ಅಪ್ಲೈ ಆನ್ಲೈನ್ ಹೇಗೆ ಮಾಡಬೇಕು ಅನ್ನೋ ಟ್ಯೂಟೋರಿಯಲ್ ಬೇಕಿದ್ರೆ ಕಮೆಂಟ್ ಹಾಕಿ ತಿಳಿಸಿ. ಆದಷ್ಟು ಬೇಗ ಆ ವಿಡಿಯೋ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.